Hello everyone, welcome to SMS Tutorials. ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ SSLC ಕರ್ನಾಟಕ ಬೋರ್ಡ್ ಲೈಕ್ 4/3/2025 ಅಲ್ಲಿ ಆಗಿರುವಂತಹ ಎಕ್ಸಾಮ್ಸ್ನ ಕೀ ಆನ್ಸರನ್ನು ನೋಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದ ಕಾನ್ವೆಕ್ಸ್ ಮಿರರ್ಸ್ ಆರ್ ಯೂಸ್ಡ್ ಇನ್, ಸೊ ಎಲ್ಲಿ ಯೂಸ್ ಮಾಡ್ತಾರೆ? ಅಫ್ಕೋರ್ಸ್ ರೇರ್ ವ್ಯೂ ಮಿರರ್ಸ್ ಆಫ್ ದ ವೆಹಿಕಲ್ಸ್ಗಳಲ್ಲಿ ಯೂಸ್ ಮಾಡೋದು ಕಾನ್ವೆಕ್ಸ್ ಮಿರರ್. ಹಾಗೆ ದ ಸನ್ ವಿಸಿಬಲ್ ಟು ಅಸ್ ಅಬೌಟ್ 2 minutes. ಸನ್ರೈಸ್, ಡಿಲೇಡ್ ಸನ್ರೈಸ್, ಅಡ್ವಾನ್ಸ್ಡ್ ಸನ್ರೈಸ್, ಡಿಲೇಡ್ ಸನ್ಸೆಟ್ ಕಾನ್ಸೆಪ್ಟ್ ಯಾವುದ್ರಲ್ಲಿ ಬರುತ್ತೆ? ರಿಫ್ರಾಕ್ಷನ್ ಆಫ್ ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್ ಅಂತ ಹೇಳ್ಬೋದು, ಬಟ್ ಇಲ್ಲಿ ನಮಗೆ ಸೂಟಬಲ್ ಆನ್ಸರ್ ಬಂದುಬಿಟ್ಟು ರಿಫ್ರಾಕ್ಷನ್ ಆಗಿರುತ್ತೆ. ಕರೆಂಟ್ ಕ್ಯಾರಿಂಗ್ ರಾಡ್ಗೆ ಒಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗೋದು ಹಾರ್ಶೋ ಮ್ಯಾಗ್ನೆಟ್ದು. ನಾನು ಇದನ್ನು ನಿಮಗೆ ಗ್ರೂಪಲ್ಲೂ ಸಹಿತ ಎಕ್ಸ್ಪ್ಲೇನ್ ಮಾಡಿದ್ದೆ ಯಾವ ರೀತಿಯಾಗಿ ಅಂಥೇಳಿ. ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಗಬೇಕು ಅಂತಂದರೆ ಅಲ್ಲಿ ಕರೆಂಟ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯ ಏನಾಗಿರಬೇಕು? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇರಬೇಕು. ದಟ್ ಮೀನ್ಸ್ 90 ಡಿಗ್ರಿ. ಸಿಂಬಲ್ ಆಫ್ ರೆಸಿಸ್ಟರ್ ತುಂಬ ಈಸಿ ಕ್ವೆಶನ್. ಕರೆಕ್ಟ್ ಜಿಗ್ಜ್ಯಾಗ್ ಬರೆದು ಹೀಗೆ ಬರೆದಿದ್ರೆ ಆಯಿತು. 2 ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಜಸ್ಟಿಫೈ. ಡೆಫಿನೆಟ್ಲಿ ಇಂಟರ್ಸೆಕ್ಟ್ ಆಗಲ್ಲ. ಇಂಟರ್ಸೆಕ್ಟ್ ಆದರೆ ಏನಾಗುತ್ತೆ? ಮ್ಯಾಗ್ನೆಟಿಂದ ನಮಗೆ ಟೂ ಡೈರೆಕ್ಷನ್ಸ್ಗಳು ನೋಡಬೇಕಾಗುತ್ತೆ. ಇಟ್ ಈಸ್ ನಾಟ್ ಪಾಸಿಬಲ್. ಡೆಫಿನೆಟ್ಲಿ ವಿ ಕ್ಯಾನ್ ಸೇ ಮ್ಯಾಗ್ನೆಟಿಕ್ ಫೀಲ್ಡ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್ ಅಂತ ಹೇಳಿ. ಹಾಗಿದ್ರೆ ಇಲ್ಲಿ ನಮಗೆ ರೈಟ್ ಹ್ಯಾಂಡ್ ತಮ್ ರೂಲಲ್ಲಿ ಏಗೇನ್ ಡೆಫಿನೆಟ್ಲಿ ಪ್ರತಿ ಇಯರು ಸಹಿತ ಒಂದು ಕ್ವಶನ್ ಬಂದೇ ಬರ್ತಿದೆ. ರೈಟ್ ಹ್ಯಾಂಡ್ ತಮ್ ರೂಲಲ್ಲಿ ರೈಟ್ ಹ್ಯಾಂಡ್ ತಮ್ ರೂಲನ್ನು ಯೂಸ್ ಮಾಡ್ಕೊಂಡು ಮಾಡುವಂಥದ್ದು. ಕರೆಂಟ್ ಯಾವಾಗಲೂ ಪಾಸಿಟಿವ್ ಟರ್ಮಿನಲಿಂದ ನೆಗೆಟಿವ್ ಟರ್ಮಿನಲ್ ಸೈಡ್ ಹೋಗುತ್ತೆ. ಸೊ ಕರೆಂಟ್ ಡೈರೆಕ್ಷನ್ ಇಸ್ ಗಿವನ್ ಹಿಯರ್. ಹಾಗಿದ್ರೆ ನಮ್ಮ ರೈಟ್ ಹ್ಯಾಂಡ್ ತಂಬನ್ನು ನಾವು ಈ ರೀತಿಯಾಗಿ ಅಪ್ವರ್ಡ್ ಡೈರೆಕ್ಷನಲ್ಲಿ ತಂಬಿತ್ತು ಅಂತಂದರೆ ರಿಮೈನಿಂಗ್ ಫಿಂಗರ್ಸ್ ಆರ್ ಇನ್ ದಿಸ್ ಡೈರೆಕ್ಷನ್. ಹಾಗಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಈಸ್ ಕ್ಲಿಯರ್. ಸಿಮಿಲರ್ಲಿ ಕರೆಂಟ್ ಡೈರೆಕ್ಷನ್ ಹೀಗಿದೆ. ಹಾಗಿದ್ರೆ ಏನಾಗಿರುತ್ತೆ? ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಡೈರೆಕ್ಷನ್ ಈ ರೀತಿಯಾಗಿರುತ್ತೆ. ಸೊ ಯು ಆರ್ ಗೋಯಿಂಗ್ ಟು ಮೆನ್ಷನ್ ಇಟ್, ದಟ್ಸ್ ಇಟ್. ಸೊ ನ್ಯೂಟನ್ಸ್ ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲೈನ್ 2 ಮಾರ್ಕ್ಸಿಗೆ ಕೇಳಿದ್ದಾರೆ ಅಷ್ಟೇ. ರಿಕಾಂಬಿನೇಷನ್ ಆಫ್ ಒಂದು ಸ್ಪೆಕ್ಟ್ರಮ್ ಚಿತ್ರ ಚಂದ ಮಾಡಿ ಬರೆದುಬಿಟ್ರೂ ಆಯಿತು, ಆರಾಮ್ಸೆ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ರಿಕಾಂಬಿನೇಷನ್ ಹೇಳ್ತಾ ಇರೋದು. ಸೊ ವೈಟ್ ಲೈಟನ್ನು ನಾನು ಕಳಿಸಿದಾಗ ಏನಾಗುತ್ತೆ? ಐ ಗೆಟ್ 7 ಡಿಫ್ರೆಂಟ್ ಕಲರ್ಸ್. ಸೊ ಇದನ್ನು ನೀವೀಗ ಏನು ಮಾಡಬೇಕು? ರಿಕಾಂಬಿನೇಷನ್ ಮಾಡಬೇಕು. ಅವಾಗೇನಾಗುತ್ತೆ? ಯು ವಿಲ್ ಗೆಟ್ ಎಗೇನ್ ವೈಟ್ ಲೈಟ್. ಸೊ ದಿಸ್ ಇಸ್ ವಾಟ್ ದ ನ್ಯೂಟನ್ಸ್ ಎಕ್ಸ್ಪೆರಿಮೆಂಟ್ ಅಂತ ನಾವು ಹೇಳ್ಬೋದು. ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಮಯೋಫಿಯಾ ಆ್ಯಂಡ್ ಹೈಪರ್ಮೆಟ್ರೋಫಿಯಾ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್. ಸೊ ಮಯೋಫಿಯಾ ಏನಾಗುತ್ತದೆ? ಸೊ ನಿಯರ್ ಸೈಟೆಡ್ನೆಸ್, ಹತ್ತಿರದಲ್ಲಿರುವಂಥ ಆಬ್ಜೆಕ್ಟ್ ಚೆನ್ನಾಗಿ ಕಾಣುತ್ತೆ. ಸೊ ಲೈಕ್ ನಿಯರ್ ಬೈ ಸಬ್ಸ್ಟೆನ್ಸಸ್ ಲೈಕ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಕ್ಲಿಯರ್. ದೂರದಲ್ಲಿದ್ದು ಕಾಣಿಸಲ್ಲ, ಶಾರ್ಟ್ ಸೈಟೆಡ್ನೆಸ್ ಅಂತ ಹೇಳ್ತೀವಿ. ಹಾಗಿದ್ರೆ ಹೈಪರ್ಮೆಟ್ರೋಫಿಯಾ ಅಪೋಸಿಟ್. ಮಯೋಫಿಯಾ, ಮೈ ಅಂತಂದರೆ ನಾನು ಹೇಳ್ಕೊಟ್ಟಿದ್ದೆ ನಿಮಗೆ ಟ್ರಿಕ್ಸ್. ಕಾನ್ಕೇವ್ ಮಿರರ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಇದರಲ್ಲಿ ಕಾನ್ವೆಕ್ಸ್ ಮಿರರ್. ಎರಡೇ ಸಿಂಪಲ್ ಪಾಯಿಂಟ್ಸ್ ಬರೆದ್ರೂ ಆಗೋಯ್ತು. 2F1 ಪೊಸಿಷನ್. 2F2 ಅಲ್ಲೇ ಏನಾಗುತ್ತಿದೆ? ನಮಗೆ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೇಮ್ ಸೈಜ್ ಇರುತ್ತೆ. ಈಸಿಯಾಗಿ ಕೊಟ್ಟಿದ್ದಾರೆ ಕಾನ್ವೆಕ್ಸ್ ಲೆನ್ಸ್ದು. ಸಖತ್ ಈಸಿ ರೇ ಡಯಾಗ್ರಾಮ್. ಜೊತೆಗೆ ಅದ್ರ ಪೊಸಿಷನ್ ಮತ್ತು ನೇಚರನ್ನು ಸಹಿತ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಓಮ್ಸ್ ಲಾದು ಐ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ ಅಂತ ಹೇಳಿಕೊಂಡು ವಿ ಈಸ್ ಈಕ್ವಲ್ ಟು ಏನಾಗುತ್ತೆ? IR ಅಂತ ಹೇಳಿ ಮೆನ್ಷನ್ ಮಾಡಿಕೊಂಡು, ಆರ್ ಅಂದರೆ ಏನು? ರೆಸಿಸ್ಟೆನ್ಸ್, ಅದರ ಎಸ್ ಯೂನಿಟ್ ಓಮ್. ಇಷ್ಟು ನಿಮ್ಮ ಡೆಫಿನೇಷನ್. ಮತ್ತೊಂದು ಗ್ರಾಫ್ ಹಾಕಿದ್ರೂ ಒಳ್ಳೆಯದು. ಆನಂತರ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್ ಅಂತ ಹೇಳಿ ನೋಡಿದ್ವಿ ಅಂದರೆ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಫ್ ದ ಕಂಡಕ್ಟರ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ದ ಕಂಡಕ್ಟರ್, ಆ್ಯಂಡ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿದೆ. ಎಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಅನ್ನೋದನ್ನು ಸಹಿತ ನಾವು ತಿಳ್ಕೊಂಡೆ ಓಮ್ಸ್ಲ ಹೇಳಿರ್ತೀವಲ್ವ. ಸೊ ದಟ್ಸ್ ವೈ ರೆಸಿಸ್ಟೆನ್ಸ್ ಆಲ್ಸೋ ಡಿಪೆಂಡ್ಸ್ ಆನ್ ಆಲ್ ದೀಸ್ ಅಂತ ಹೇಳ್ಬೋದು. ಸೊ ವಾಟ್ ಫ್ಯಾಕ್ಟರ್ಸ್? ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇಟ್ ಡಿಪೆಂಡ್ಸ್ ಆನ್ ದ ಲೆಂತ್ ಆಫ್ ದ ಕಂಡಕ್ಟರ್ ಅಲ್ವಾ. ಅಟ್ ದ ಸೇಮ್ ಟೈಮ್ ಕರೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೋರ್ ದ ಕರೆಂಟ್, ಮೋರ್ ಈಸ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗೆ ಲೂಪ್, ಎಷ್ಟು ಲೂಪ್ ಇದೆಯೋ ನಂಬರ್ ಆಫ್ ಲೂಪ್ ಮೇಲೂ ಸಹಿತ ಡಿಪೆಂಡ್ ಆಗಿರುತ್ತೆ. ಸೊಲೆನಾಯ್ಡ್ ಅಂದ್ರೇನು? ಸಿಂಪಲ್ ಒಂದು ಡೆಫಿನೇಷನು. ಹಾಗಿದ್ರೆ ಇದನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ? ಎಲೆಕ್ಟ್ರೋಮ್ಯಾಗ್ನೆಟನ್ನು ಹೇಗೆ ಪ್ರಿಪೇರ್ ಮಾಡ್ಬೋದು? ಸಿಂಪಲಾಗಿ ಜಸ್ಟ್ 2 ಮಾರ್ಕ್ಸ್ಗೆ ಅನಿಸುತ್ತೆ. 3 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಇಲ್ಲೇ ನಿಮಗೆ 2 ಮಾರ್ಕ್ಸ್ ಕವರ್ ಆಗೋಗಿರುತ್ತೆ ಫ್ಯಾಕ್ಟರ್ಸಿಗೆ. ಅರ್ತ್ ವೈರ್ನ ಫಂಕ್ಷನ್ ಏನಾಗುತ್ತೆ? ಇದು ನಮಗೆ ಸರ್ಕ್ಯೂಟನ್ನು ಪ್ರೊಟೆಕ್ಟ್ ಮಾಡ್ತಿರುತ್ತೆ. ಹೈ ವೋಲ್ಟೇಜ್ ಕರೆಂಟ್ ಬಂತು ಅಂದರೆ ಅದನ್ನು ಲೈಕ್ ಡಿಟ್ಯಾಚ್ ಅಥವಾ ಡಿಮಿನಿಷ್ ಮಾಡೋದಕ್ಕೆ, ಕಡಿಮೆ ಮಾಡೋದಕ್ಕೆ ಇದು ಮಾಡ್ಬೋದು. ಓವರ್ಲೋಡಿಂಗನ್ನು ಹೇಗೆ ಅವಾಯ್ಡ್ ಮಾಡ್ಬೋದು ನಾವು? ಸಿಂಗಲ್ ಸಾಕೆಟಿಗೆ ಲೈಕ್ ತುಂಬ ಡಿವೈಸಸನ್ನು ಕನೆಕ್ಟ್ ಮಾಡೋದು, ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಹಾಗೆ ರನ್ನಿಂಗ್ ಮಾಡೋದನ್ನು ಅಂದರೆ ಅಟ್ ಎ ಟೈಮ್ ಹೆಚ್ಚು ಡಿವೈಸಸ್ಗಳನ್ನು ರನ್ ಮಾಡೋದು ಸಿಂಗಲ್ ಸಾಕೆಟಿಗೆ ಕನೆಕ್ಟ್ ಮಾಡಿ, ಅಥವಾ ಲೋ ಎನರ್ಜಿ ಕನ್ಸಂಪ್ಷನ್ ಮಾಡುವಂಥ ಡಿವೈಸಸ್ಗಳನ್ನು ಬಳಸಬೇಕು ನಾವು. ದೀಸ್ ಆರ್ ದ ಪ್ರಿಕಾಕ್ಷನ್ಸ್. ಅಮೀಟರ್ನ ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ. ವೋಲ್ಟ್ ಮೀಟ್ರನ್ನು
ಪ್ಯಾರಲಲ್ ಕನೆಕ್ಟ್ ಮಾಡ್ತೀವಿ. ಈಸಿ ಟ್ರಿಕ್ಸನ್ನು ಸಹಿತ ನಾನು ನಿಮಗೆ ನಮ್ಮ ವೀಡಿಯೋಸ್ಗಳಲ್ಲಿ ಹೇಳ್ಕೊಟ್ಟಿದ್ದೀನಿ. ಮೆನ್ಷನ್ ದೇರ್ ಫಂಕ್ಷನ್ ಅಂತ ಹೇಳಿದ್ರೆ ಅಮೀಟರ್ನ ಯೂಸ್ ಮಾಡಿ ಕರೆಂಟನ್ನು ಮೆಷರ್ ಮಾಡ್ತೀವಿ, ವೋಲ್ಟ್ ಮೀಟರ್ನ ಯೂಸ್ ಮಾಡಿ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಮೆಷರ್ ಮಾಡ್ತೀವಿ. ಡೊಮೆಸ್ಟಿಕ್ ಸರ್ಕ್ಯೂಟಲ್ಲಿ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಗಳು ಯಾವಾಗಲೂ ಪ್ಯಾರಲಲ್ ಆಗಿರಬೇಕು. ಯಾಕೆ? ಸೊ ಪ್ಯಾರಲಲ್ಲಿ ನಾನು ಸಿಂಧು ಪಿ ವಿ ಅಂತ ಒಂದು ನಿಮಗೆ ನಾವು ಟ್ರಿಕ್ಸನ್ನು ಹೇಳ್ಕೊಟ್ಟಿದ್ದೆ. ಪ್ಯಾರಲಲ್ಲಿ ಯಾವಾಗಲೂ ಏನಾಗಿರುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಥವಾ ವೋಲ್ಟೇಜ್ ಅನ್ನೋದು ಯಾವಾಗಲೂ ಕಾಮನ್ ಇರುತ್ತೆ. ದ್ಯಾಟ್ಸ್ ವೈ ಮನೆಯಲ್ಲಿ ಎಲ್ಲ ಮನೆಗಳಿಗೂ ಸೇಮ್ ವೋಲ್ಟೇಜ್ ಕರೆಂಟ್ ರೀಚ್ ಆಗುತ್ತೆ. ಹಾಗೆ ಎಲ್ಲ ಎಲ್ಲ ರೂಮ್ಸ್ಗಳಿಗೂ ಏನಾಗ್ತದೆ, ಮನೆಯಲ್ಲಿ ಪ್ರತಿಯೊಂದು ರೂಮಿಗೂ ಸೇಮ್ ವೋಲ್ಟೇಜ್ ಹೋಗುತ್ತೆ. ಒಂದೊಂದು ಡಿವೈಸಿಗೆ ಒಂದೊಂದು ಥರ ಆಗೋಲ್ಲ. ಇದು ಒಂದು. ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಕರೆಂಟ್ ಅನ್ನೋದು ಇದು ವೋಲ್ಟೇಜ್ ಒಂದು ಹಿಡ್ಕೊಂಡು ಹೇಳ್ಬೋದು. ಸೀರೀಸಲ್ಲಿ ನಿಮಗೆ ಕರೆಂಟ್ ಸೇಮ್ ಇರುತ್ತೆ. ಹಾಗಾಗಿ ಕರೆಂಟ್ ಎಲ್ಲ ಡಿವೈಸಸ್ಗಳಿಗೂ ಸೇಮ್ ಅಮೌಂಟ್ ಆಫ್ ಕರೆಂಟ್ ಈಸ್ ನಾಟ್ ನೀಡೆಡ್. ಈ ಥರ ಪಾಯಿಂಟ್ಸ್ಗಳನ್ನು ಹಿಡ್ಕೊಂಡು ಹೇಳಿದ್ರೆ ಆಯಿತು. ಸೊ ರೇಡಿಯಸ್ ಆಫ್ ಕರ್ವೇಚರ್ ನಿಮಗೆ ಎಷ್ಟು ಕೊಟ್ಟಿದ್ದಾರೆ, 36 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಈಸ್ ಕಾನ್ವೆಕ್ಸ್ ಅಂದ್ಕೊತೀನಿ. ಎಸ್, ಕಾನ್ವೆಕ್ಸ್ ಮಿರರ್. ಸೊ ಪ್ಲಸ್ಸೇ ತೊಗೊಳ್ತೀರಾ. F=R/2 ಆಗಿರುತ್ತೆ. ಸೊ ದೇರ್ಫೋರ್ 36/2 ಅಂತಂದರೆ 18 ಸೆಂಟಿಮೀಟರ್ ಆಗುತ್ತೆ. ಪ್ಲಸ್ಸೇ ಕ್ಯಾರಿ ಮಾಡ್ತೀರಾ. ಸೊ ಲೆಂತನ್ನು, ಹೈಟ್ ಆಫ್ ದ ಆಬ್ಜೆಕ್ಟ್ ಇಸ್ ಗಿವನ್ ಆ್ಯಂಡ್ U=-27 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಆನಂತರ ನಾವು ವಿ ಹ್ಯಾವ್ ಟು ಫೈಂಡ್ ದ ಪೊಸಿಷನ್ ಆ್ಯಂಡ್ ನೇಚರ್ ಆಫ್ ದ ಇಮೇಜ್. ಸೊ ದೇರ್ಫೋರ್ 1/F=1/V + 1/U ಅಂತ ತೊಗೊಂಡ್ವಿ ಅಂದರೆ, ಸೊ ದಿಸ್ ಈಸ್ 1/18. 1/V ಹಾಗೆ ಇಟ್ಕೊಳ್ಳೋಣ. -1/27. ವೈ ಇಟ್ ಈಸ್ ಮೈನಸ್ ಅಂತ ಕೇಳಿದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಲ್ವೇಸ್ ನಾವು ಪಾಸಿಟಿವ್ ತೊಗೋತೀವಿ. ಸೊ ದೇರ್ಫೋರ್ 1/V = 1/18 + 1/27 ಆಗುತ್ತೆ. LCM ಬಂದುಬಿಟ್ಟು 54 ಆಗುತ್ತೆ. 18 1s 18 3s 27 1s 27 2s. ಸೊ 5/54 ಅಥವಾ V = ಉಲ್ಟಾ ತೊಗೋಬೋದು, 54/5 ಅಂತ ಹೇಳಿ. ಸೊ ಇದನ್ನು 10.8 ಸೆಂಟಿಮೀಟರ್ ಅಂತ ನಾನು ಹೇಳ್ಬೋದು ಪ್ಲಸ್. ಸೊ ಇದನ್ನು ಯೂಸ್ ಮಾಡ್ಕೊಂಡು ಇವಾಗ ಏನು ಮಾಡ್ತೀರಾ, M=V/U. ಸೊ 10.8 ಡಿವೈಡೆಡ್ ಬೈ 27 -27 ಅಂತ ಹೇಳಿ ನಾನು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ M= ನಿಮಗೇನಾಗುತ್ತೆ -0.4 ಸಿಗುತ್ತೆ. M ನೆಗೆಟಿವ್ ಇದ್ದಾಗ ಏನಾಗಿರುತ್ತೆ ನಮಗೆ, ಇಟ್ ಈಸ್ ಲೆಸ್ ದ್ಯಾನ್ 1. ಸೊ ವಿ ಕ್ಯಾನ್ ಸೇ ಇಟ್ ಈಸ್ ಡಿಮಿನಿಷ್ಡ್ ಇಮೇಜ್. ಆ್ಯಂಡ್ ನೆಗೆಟಿವ್ ಇಂಡಿಕೇಟ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಸೊ ಡಿಮಿನಿಷ್ಡ್ ಇಮೇಜ್ ಆಗಿರುತ್ತೆ. ಸೊ ದೆನ್ ಮ್ಯಾಗ್ನಿಫಿಕೇಷನ್ ಇಟ್ಕೊಂಡು ನೇಚರ್ ಆಫ್ ದ ಇಮೇಜ್ ಎಲ್ಲ ಹೇಳಿದ್ವಿ. ಸೊ ಈಗ ಮ್ಯಾಗ್ನಿಫಿಕೇಷನ್ ನಾವು ಮತ್ತೆ ಹೈಟ್ ರೇಷಿಯೋ ತೊಗೋತೀವಿ. ಸೊ HI/HO ಅಂತ ತೊಗೊಂಡ್ವಿ ಅಂದರೆ, ಸೊ ಇದು -0.4 ಇದೆ ಆ್ಯಂಡ್ ಇದು 5 ಸೆಂಟಿಮೀಟರ್ ಇದೆ. ಸೊ ದೇರ್ಫೋರ್ HI = 5 × 0 ಮಾಡಿದ್ರೆ ಯು ಗೆಟ್ ದ ಆನ್ಸರ್. ಓಕೆ, ಒಂದು ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಸೋಪ್ನ ಕರೆಕ್ಟ್ ಒಂದು ಸ್ಟೇಟ್ಮೆಂಟ್ ಬಂದುಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ. ಇಲ್ಲಿ ಕಾಪರ್ ಆಕ್ಸೈಡ್ ಏನಾಗ್ತಾಯಿದೆ, ರಿಡ್ಯೂಸ್ ಆಗ್ತಾಯಿದೆ, ಆಕ್ಸಿಜನ್ ಕಳ್ಕೊತಾ ಇದೆ, ರಿಡ್ಯೂಸ್ ಟು ಫಾರ್ಮ್ ಕಾಪರ್ ಅಂತ ಹೇಳ್ಬೋದು. 2 ಮೆಷರ್ಸ್ ಫಾರ್ ಪ್ರಿವೆಂಟಿಂಗ್ ಕರೋಷನ್ ಆಫ್ ಐರನ್ ಅಂತ ನೀವು ತೊಗೊಂಡ್ರೆ, ಸೊ ಒಂದು ಪೇಂಟಿಂಗ್ ಹೇಳ್ಬೋದು, ಗ್ಯಾಲ್ವನೈಸೇಷನ್ ಹೇಳ್ಬೋದು ಅಲ್ವಾ. ಪೇಂಟಿಂಗ್, ಗ್ಯಾಲ್ವನೈಸೇಷನ್, ದೆನ್ ಎಲೆಕ್ಟ್ರೋಪ್ಲೇಟಿಂಗ್ ಇವೆಲ್ಲ ಹೇಳ್ಕೊಬೋದು. ಆ್ಯಸಿಡ್ನ ಹೇಗೆ ಡೈಲ್ಯೂಟ್ ಮಾಡಬೇಕು, ಆ್ಯಸಿಡನ್ನು ನೀವು ನೀರಿಗೆ ಹಾಕ್ತಾ ಹೋಗಬೇಕು. ಡೈಲ್ಯೂಷನ್ ಅನ್ನೋ ಒಂದು ಪ್ರೋಸೆಸ್, ಇಟ್ ಈಸ್ ಯೂಸ್ಡ್ ಕಾನ್ಸಂಟ್ರೇಟೆಡ್ ಇದನ್ನು ನಾವು ಡೈಲ್ಯೂಟ್ ಮಾಡೋದಕ್ಕೆ ಡೈಲ್ಯೂಷನ್ ಅನ್ನೋ ಪ್ರೋಸೆಸನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಇದರಲ್ಲಿ ಆ್ಯಸಿಡ್ಗೆ ನೀರು ಹಾಕೋದಲ್ಲ, ನೀರಿಗೆ ಆ್ಯಸಿಡನ್ನು ಡ್ರಾಪ್ ಬೈ ಡ್ರಾಪ್ ಆಗ್ತಾ ಹೋಗಬೇಕು. ಬಿಕಾಸ್ ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅದನ್ನು ಮೆನ್ಷನ್ ಮಾಡಿದ್ರೆ ಆಯಿತು. ಸೊ ರ್ಯಾನ್ಸಿಡಿಟಿ ಅಂತಂದರೆ ಫುಡ್ ಫೌಲ್ ಸ್ಮೆಲ್ಲನ್ನು ಆಕ್ಸಿಡೈಸ್ ಆಗಿಬಿಟ್ಟು ಫುಡ್ ಫೌಲ್ ಸ್ಮೆಲ್ ಬರೋದು. ಹೇಗೆ ಪ್ರಿವೆಂಟ್ ಮಾಡ್ತೀವಿ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಯೂಸ್ ಮಾಡ್ಬೋದು, ಅಥವಾ ಅದನ್ನು ಏರಿನ ಜೊತೆಗೆ ರಿಯಾಕ್ಟ್ ಆಗದಿರೋ ರೀತಿಯಲ್ಲಿ ಏರ್ ಟೈಟ್ ಪ್ಯಾಕಿಂಗ್ ಮಾಡೋದಾಗಿರ್ಬೋದು. ಈ ಥರ ಹೇಳ್ಕೊತಿಲ್ಲ. ಜಿಂಕ್ ಆಕ್ಸೈಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಂಫೋಟರಿಕ್ ಆಕ್ಸೈಡ್ ಬಿಕಾಸ್ ಇಟ್ ಆಕ್ಟ್ಸ್ ಆಸ್ ಬೋತ್ ಆ್ಯಸಿಡ್ ಆ್ಯಂಡ್ ಬೇಸ್ ಅಂಥೇಳಿ ಒಂದು ಎಕ್ಸಾಂಪಲ್ ರಿಯಾಕ್ಷನನ್ನು ಬರೀಲೇಬೇಕಾಗುತ್ತೆ 2 ಮಾರ್ಕ್ಸ್ ಗೇನ್ ಮಾಡಬೇಕು ಅಂದರೆ. ಆ್ಯಕ್ಚುಲಿ 1 ಮಾರ್ಕ್ ಅನಿಸುತ್ತೆ. ಒಂದು ಸ್ಟೇಟ್ಮೆಂಟ್ ಆದ್ರೂ ಬರೆಯೋಕ್ಕೆ ಟ್ರೈ ಮಾಡಿದರೆ ಸಾಕು. ಇಟ್ ಆಕ್ಟ್ಸ್ ಆಸ್ ಬೋತ್ ಆ್ಯಸಿಡ್ ಆ್ಯಂಡ್ ಬೇಸ್, ಅಥವಾ ಇಟ್ ರಿಯಾಕ್ಟ್ ವಿತ್ ಬೋತ್ ಆ್ಯಸಿಡ್ ಆ್ಯಂಡ್ ಬೇಸ್ ಅಂತ ಹೇಳ್ಕೊಬೋದು. ಇಟ್ ಈಸ್ ಸ್ಟೋರ್ಡ್ ಇನ್ ಸೋಡಿಯಂನ ಕೆರೋಸಿನಲ್ಲಿ ಯಾಕೆ ಇಡ್ತಾರೆ ಅಂತಂದರೆ ಇಟ್ ಈಸ್ ಹೈಲಿ ಎಕ್ಸೋಥರ್ಮಿಕ್ ಆ್ಯಂಡ್ ಇಟ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಈಸಿಲಿ. ಸೊ ದ್ಯಾಟ್ಸ್ ವೈ. ಇದು ಮತ್ತು ಹೈಲಿ ರಿಯಾಕ್ಟಿವ್ ಮೆಟಲ್ ಅಂತಲೂ ಮೆನ್ಷನ್ ಮಾಡ್ಬೋದು. ಜ್ಯುವೆಲರಿ ಮಾಡೋದಕ್ಕೆ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ ಚೆನ್ನಾಗಿ ಈಸಿಯಾಗಿ ಮೋಲ್ಡ್ ಮಾಡ್ಬೋದು. ಅಷ್ಟೇ ಅಲ್ಲ, ಇಟ್ ಡಸ್ ನಾಟ್ ರಿಯಾಕ್ಟ್ ವಿತ್ ಏರ್, ವಾಟರ್ ಅಷ್ಟು ಈಸಿಯಾಗಿ. ಇದು ಲೋ ರಿಯಾಕ್ಟಿವ್ ಸೀರೀಸ್ ಮೆಟಲ್, ಹಾಗಾಗಿ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಯಾಕೆ ಅಂದರೆ ಅದು ಫ್ರೀಯಾಗಿ ಇರೋದಿಲ್ಲ. ಸೊ ಇಟ್ ವೋಂಟ್ ಕ್ಯಾರಿ ದ ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರಾನ್ಸ್ಗಳು ಏನಾಗ್ತಿದೆ ಇಲ್ಲಿ ಫ್ರೀ ಸ್ಟೇಟಲ್ಲಿರಲ್ಲ ಅನ್ನೋದನ್ನು ಮೆನ್ಷನ್ ಮಾಡ್ಕೋತೀರಾ. ಇಲ್ಲಿ ನಮಗೆ ಎಥನಾಲನ್ನು ಕೊಟ್ಟಿದ್ದಾರೆ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಅಥವಾ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದಿಸ್ ಕಾರ್ಬನ್
ಕಾಂಪೌಂಡ್ಸ್ದು, ಸೆಕೆಂಡ್ ಒನ್ ಆಕ್ಸಿಡೇಷನ್ ರಿಯಾಕ್ಷನ್ದು. ಆಲ್ಕಲೈನ್ ನಮಗೆ ಒಂದು KMnO4 ಆಗಿರುತ್ತೆ, ಇನ್ನೊಂದು K2Cr2O7. ಇದನ್ನು ನೀವು ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಈವನ್ PUCಗೂ ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ಹೀಟ್ ಮಾಡಿದಾಗ ನಿಮಗೇನು ಸಿಗುತ್ತೆ ಅಂದರೆ ಆ್ಯಸಿಡ್ ಸಿಗುತ್ತೆ. ಇಲ್ಲಿ ಎಥನಾಲ್ ಅಂತಂದರೆ ಇಲ್ಲಿ ನಮಗೆ ಸಿಗುವಂಥದ್ದು ಎಥನೋಯಿಕ್ ಆ್ಯಸಿಡ್ ಆಗಿರುತ್ತೆ. ವೆರಿ ಈಸಿ ಕ್ವೆಶನ್ ಆ್ಯಂಡ್ ಈಸಿ ಸ್ಕೋರಿಂಗ್ ಕೂಡ. ಡೈರೆಕ್ಟ್ ಇಷ್ಟು ಬರೆದ್ರೆ ಸಾಕು, ಯು ವಿಲ್ ಗೆಟ್ ದ ಕಂಪ್ಲೀಟ್ ಮಾರ್ಕ್ಸ್. ನೇಮ್ ದ ಫಂಕ್ಷನಲ್ ಗ್ರೂಪ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಲ್ಕೋಹಾಲಿಂದ ಏನಾಗಿದೆ ನಿಮಗೆ ಆ್ಯಸಿಡ್ ಸಿಗ್ತಾ ಇದೆ. ಡ್ರಾ ದ ಡಯಾಗ್ರಾಮ್ ಅರೇಂಜ್ಮೆಂಟ್ ಆಫ್ ಆಪರೇಟರ್ಸ್ ಟು ಶೋ ದ ಎಲೆಕ್ಟ್ರಾನಿಕ್ ರಿಫೈನಿಂಗ್ ಆಫ್ ದ ಕಾಪರ್. ಐ ಹೋಪ್ ಯು ರೋಡ್ ದ ಕ್ಯಾಥೋಡ್ ಇಂಪ್ಯೂರಿಟೀಸ್ ಕೆಳಗಡೆ ಬರಿಬೋದು. ಆ್ಯನೋಡ್ ಮಡ್ ಇವೆಲ್ಲನೂ ನೀವು ಆರಾಮ್ಸೆ ಬರ್ಕೋಬಹುದು ಅಂತ ಅನ್ಕೋತೀನಿ. ಒಂದು ಬ್ಯಾಟ್ರಿ ಅಥವಾ ಒಂದು ಸೆಲ್ಲನ್ನು ಪ್ಲಸ್ ಮೈನಸ್ ಮೆನ್ಷನ್ ಮಾಡಿಕೊಂಡ್ರು ಸಾಕು. ನೆಕ್ಸ್ಟ್ ಬಂದುಬಿಟ್ಟು ರೈಟ್ ದ ಕೆಮಿಕಲ್ ಇಕ್ವೇಷನ್ಸ್ ಫಾರ್ ದ ಫಾಲೋಯಿಂಗ್. ಕ್ವಿಕ್ ಲೈಮ್ ಈಸ್ ರಿಯಾಕ್ಟೆಡ್ ವಿತ್ ವಾಟರ್ ಅಂತ ಕೊಟ್ಟಿದ್ದಾರೆ. ಕ್ವಿಕ್ ಲೈಮ್ ಅಂತಂದರೆ ನಾವು ಯಾವ್ದು ತೊಗೋತೀವಿ, ಕ್ಯಾಲ್ಶಿಯಂ ಆಕ್ಸೈಡನ್ನು ತೊಗೋತೀವಿ. ಕ್ಯಾಲ್ಶಿಯಂ ಆಕ್ಸೈಡ್ ರಿಯಾಕ್ಟ್ ವಿತ್ ಕ್ಯಾಲ್ಶಿಯಂ ಆಕ್ಸೈಡ್ ವಿತ್ ವಾಟರ್ ಅಂತ ತೊಗೊಂಡ್ವಿ ಅಂದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸಿಗುತ್ತೆ. ಆ್ಯಂಡ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಪ್ಲಸ್ ಹೀಟ್ ಜನ್ರೇಟ್ ಆಗುತ್ತೆ. ಜಿಂಕ್ ಪೀಸಸ್ ಆರ್ ಆ್ಯಡೆಡ್ ಟು ಕಾಪರ್ ಸಲ್ಫೇಟ್. ಜಿಂಕ್ ಪ್ಲಸ್ CuSO4. again easy displacement reaction plus CuSO4 ರಿಯಾಕ್ಷನ್ ಬಂದುಬಿಟ್ಟು ನಿಮಗೆ ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್ ಸಿಗುತ್ತೆ. ಮೆನ್ಷನ್ ಮಾಡಿ ಜಿಂಕ್ ಅಂತ ಕಂಪ್ಲೀಟ್ ಬರೀರಿ, ಕಾಪರ್ ಸಲ್ಫೇಟ್ ಅಂತ ಕಂಪ್ಲೀಟಾಗಿ ಬರೀರಿ, ಬರೆದಿರಬೇಕು ಆ್ಯಕ್ಚುಲಿ. ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಈಸ್ ಆ್ಯಡೆಡ್ ಟು ಸಿಲ್ವರ್ ನೈಟ್ರೇಟ್. ಇದು ನಿಮಗೆ ಸಿಲ್ವರ್ ನೈಟ್ರೇಟ್ ಇದು ಡಬಲ್ ಡಿಸ್ಪ್ಲೇಸ್ಮೆಂಟು. NaCl ಪ್ಲಸ್ AgNO3, NaNO3 AgCl ಅಷ್ಟೇ ಪ್ರಾಡಕ್ಟ್. NaNO3 ಅಷ್ಟೇ. ಸೊ ಬ್ಯಾಲೆನ್ಸ್ ದ ಈಕ್ವೇಷನ್. ಐ ಹೋಪ್ ನೀವು ಬ್ಯಾಲೆನ್ಸ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ. ಇಲ್ಲಿ 2 NaCl ಆಗುತ್ತೆ ಅಷ್ಟೇ. ಇಲ್ಲಿ 2 HCl ಆಗುತ್ತೆ. ಆಯ್ತಲ್ಲ, ಇಷ್ಟೇ ಮುಗೀತು. ಆರಾಮ್ಸೆ ಮಾಡ್ಕೊಂಡಿರ್ತೀರ ಅನ್ಕೋತೀನಿ. ಇಲ್ಲಿ 2 ಇಲ್ಲಿ 2 ಇಲ್ಲಿ 2 ನೋ ಬ್ಯಾಲೆನ್ಸ್ ಆಗಲ್ಲ ಅನಿಸುತ್ತೆ. ಇಲ್ಲಿ 2 ತೊಗೊಂಡ್ವಿ ಅಂದರೆ ಇಲ್ಲಿ 2 ಹಾಕಿದ್ರೆ ಮುಗೀತು. ದಟ್ಸ್ ಇಟ್. ಇನ್ನು ಇದಕ್ಕೆ ನೈಟ್ರೋಜನ್ ಇದಕ್ಕೆ ಇಲ್ಲಿ 2 NH3 ಹಾಕಿದ್ವಿ ಅಂದರೆ ಇಲ್ಲಿ 3 ಹಾಕಿದ್ರೆ ಆಯಿತು. 3H2 ಬ್ಯಾಲೆನ್ಸ್ ಆಗೋದು. ಸೊ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಹೈಡ್ರೋಜನ್, ಕ್ಲೋರಿನ್ ಮೆಟೀರಿಯಲ್ಸ್ ಆರ್ ಗಿವನ್ ಟು ಯು. ಇದನ್ನು ಯೂಸ್ ಮಾಡಿಕೊಂಡು ಬ್ಲೀಚಿಂಗ್ ಪೌಡ್ರನ್ನ ರೆಡಿ ಮಾಡಬೇಕು. ಸೇಮ್ ಪ್ರಿಪ್ರೇಷನ್ ಆಫ್ ದ ಬ್ಲೀಚಿಂಗ್ ಪೌಡ್ರ್ ಕಾನ್ಸೆಪ್ಟನ್ನು ನೆನ್ಪಿಟ್ಕೊಂಡ್ರೆ ಆಗೋಯಿತು. ಕೆಮಿಕಲ್ ನೇಮ್ ಬರೀಬೇಕಂತೆ ಆ್ಯಂಡ್ ಒನ್ ಯೂಸನ್ನು ಬರೀಬೇಕಂತೆ. ಸೊ ಆರಾಮ್ಸೆ ಬರೆದಿರ್ತೀರ ಅಂದ್ಕೊತೀನಿ. ಅದರಲ್ಲೂ ಬ್ಲೀಚಿಂಗ್ ಪೌಡ್ರನ್ನ ಒಂದು ಕೆಮಿಕಲ್ ಫಾರ್ಮುಲಾ ನೀವು ನೆನಪಿದ್ರೆ ಆರಾಮಾಗಿ ಬರೀತೀರ. ನಮಗೆ ಕೊಟ್ಟಿರೋದ್ರಲ್ಲೇ ನಾವು ತೊಗೊಂಡ್ವಿ ಅಂದರೆ CaOH ಟ್ವೈಸನ್ನು ನಾನು ಚೂಸ್ ಮಾಡ್ಕೋತೀನಿ. ಅಲಾಂಗ್ ವಿತ್ ದಟ್ ಕ್ಲೋರಿನನ್ನು ಯೂಸ್ ಮಾಡ್ಕೋತೀನಿ. ಆಗ ನನಗೆ CaOCl2 ಫಾರ್ಮ್ ಆಗುತ್ತೆ ಪ್ಲಸ್ H2O ಸಿಗುತ್ತೆ ಅಲ್ವಾ. ಅದರಲ್ಲಿ ಕೆಮಿಕಲ್ ನೇಮ್ ಹೇಳೋದಾದರೆ ಕ್ಯಾಲ್ಶಿಯಂ ಏನು ಬರುತ್ತೆ, ಆಕ್ಸಿ ಕ್ಲೋರೈಡ್ ಅಂತ ಬರುತ್ತೆ ಐ ಥಿಂಕ್. ಸಾರಿ ಇಫ್ ಐ ಆಮ್ ರಾಂಗ್. ಆ್ಯಂಡ್ ಇದರಲ್ಲಿ ಯೂಸ್ ಅಂತ ಹೇಳಿ ಬಂದ್ವಿ ಅಂದರೆ ಆಕ್ಸಿಡೈಸಿಂಗ್ ಏಜೆಂಟಾಗಿ ಯೂಸ್ ಮಾಡ್ತಾರೆ ಅಥವಾ ಜರ್ಮ್ಸ್ಗಳನ್ನು ಕಿಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ಕೊಬೋದು. ಹೌ ಡು ಯು ಐಡೆಂಟಿಫೈ ಸೊಲ್ಯೂಷನ್ ಆಸ್ ಅ ಬೇಸಿಕ್ ಸೊಲ್ಯೂಷನ್? ಬೈ ಯೂಸಿಂಗ್ ಬ್ಲೂ ಲಿಟ್ಮಸ್ ಪೇಪರ್. ಬ್ಲೂ ಅಲ್ಲಿ ಲಿಟ್ಮಸ್ ಪೇಪರ್ ಯೂಸ್ ಮಾಡಿಕೊಂಡಾಗ ಬೇಸಿಕ್ ಸೊಲ್ಯೂಷನಲ್ಲಿ ಏನಾಗುತ್ತೆ, ಆ್ಯಸಿಡ್ ಸೊಲ್ಯೂಷನಲ್ಲಿ ಏನಾಗುತ್ತೆ, ಯು ಆಲ್ರೆಡಿ ವೆಲ್ ನೋನ್ ಅಬೌಟ್ ಇಟ್. ಸಾಯಿಲ್ ವಿತ್ ಅ ಸ್ಲೇಕಡ್ ಲೈಮ್. ಯಾಕೆ ಅಂತಂದರೆ ಅದು ಲೈಕ್ ಗೊತ್ತಿದೆ ನಿಮಗೆ, ಸಾಯಿಲ್ ಯಾವಾಗಲೂ ಅದು ನ್ಯೂಟ್ರಲ್ ಆಗಿರಬೇಕು. pH is equal to ಅರೌಂಡ್ 7 ಇರಬೇಕು. ಅದು ಲೆಸ್ ದ್ಯಾನ್ 7 ಆಗಿರಬಾರ್ದು, ಮೋರ್ ದ್ಯಾನ್ 7 ಆಗಿರಬಾರ್ದು. ಆ್ಯಸಿಡಿಕ್ ಆಗಿರಬಾರ್ದು, ಬೇಸಿಕ್ ಆಗಿರಬಾರ್ದು. ಬೇಸಿಕ್ ಆಗಿದೆ ಅಂದರೆ ಆ್ಯಸಿಡನ್ನು ಹಾಕಬೇಕು, ಬ್ಯಾಲೆನ್ಸ್ ಮಾಡೋಕ್ಕೆ ಅಷ್ಟೇ. ಸ್ಯಾಚುರೇಟೆಡ್ 2 ಡಿಫ್ರೆನ್ಸಸ್ ಅಷ್ಟೇ ಕೇಳ್ತಿದ್ದಾರೆ. ಇದರಲ್ಲಿ ಸಿಂಗಲ್ ಬಾಂಡ್ ಅಷ್ಟೇ ಬರುತ್ತೆ, ಇದರಲ್ಲಿ ಡಬಲ್ ಬಾಂಡ್. ಸ್ಯಾಚುರೇಟೆಡ್ ಆರ್ ಕ್ವೈಟ್ ಡಿಫಿಕಲ್ಟ್ ಟು ಬ್ರೇಕ್ ಇಟ್. ಇದೆ ಲೈಕ್ ಡಿಫಿಕಲ್ಟ್ ಸಿಂಗಲ್ ಬಾಂಡನ್ನು ಬ್ರೇಕ್ ಮಾಡೋದು, ಬಟ್ ಟ್ರಿಪಲ್ ಬಾಂಡ್ ಡಬಲ್ ಬಾಂಡನ್ನು ಬ್ರೇಕ್ ಮಾಡೋದು ಈಸಿ. ಆ್ಯಂಡ್ ಇದರಲ್ಲಿ ಆಲ್ಕಿನ್ ಅಷ್ಟೇ ಬರುತ್ತೆ, ಇದರಲ್ಲಿ ಆಲ್ಕಿನ್ ಆಲ್ಕೈನ್ ಬರುತ್ತೆ. ಜನರಲ್ ಫಾರ್ಮುಲಾ ಬರಿಬೋದು. ಸ್ಟ್ರಕ್ಚರಲ್ ಐಸೋಮರ್ಸ್ ಅಂದರೆ ಏನು, ಸಿಮಿಲರ್ ಟೈಪ್ ಕೆಮಿಕಲ್ ಫಾರ್ಮುಲಾ ಸೇಮ್ ಇರುತ್ತೆ, ಸ್ಟ್ರಕ್ಚರಲಿ ದೇ ಆರ್ ಡಿಫ್ರೆಂಟ್ ಅಂತ ಹೇಳ್ಬೋದು. ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ. ಬ್ಯೂಟೇನ್ ಬರಿಬೇಕಂತೆ ಆರಾಮ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಕೂಡ. ಪ್ರೊಪೇನು, ಪೆಂಟೇನು, ಬ್ಯೂಟೇನು ಕಲ್ತ್ಕೊಳ್ಳಿ ಅಂತ ನಾನು ಹೇಳ್ತಾನೆ ಇದ್ದೆ. ಮೀಥೇನ್ದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ವೆರಿ ಈಸಿಯರ್ ಅಗೇನ್. ಇನ್ಫಾರ್ಮೇಷನ್ ಫಾರ್ ದ ಪ್ರೋಟೀನ್ ಯಾರು ಕೊಡೋದು? ಇನ್ಫಾರ್ಮೇಷನ್ ಸೋರ್ಸ್ ಫಾರ್ ಮೇಕಿಂಗ್ ಪ್ರೋಟೀನ್ಸ್ ಇನ್ ದ ಸೆಲ್ಸ್ ಈಸ್ DNA. ಎಸ್. ಇಲ್ಲಿ ಥೈರಾಕ್ಸಿನ್ ಹಾರ್ಮೋನ್ನ
ಕಡಿಮೆ ಸಿಕ್ರೇಷನ್ ಆಗಿರೋದ್ರಿಂದ ಸ್ವೆಲ್ಲಿಂಗ್ ಆಗಿರುತ್ತೆ. ಇಲ್ಲಿ ಫ್ರಾಗ್ಮೆಂಟೇಷನ್ ತುಂಬ ಜನ ಕರೆಕ್ಟ್ ಬರೆದಿದ್ದೀರ ಕೂಡ. ಓಝೋನ್ ಲೇಯರ್ ಅರ್ಥನ್ನು ಪ್ರೊಟೆಕ್ಟ್ ಮಾಡ್ತಿದೆ ಫ್ರಮ್ ಹಾರ್ಮ್ಫುಲ್ಸ್ UV ರೇಸ್ ಅಂತ ಹೇಳ್ಬೋದು. ನ್ಯೂರಾನ್ ಅಂದ್ರೇನು? ಸ್ಟ್ರಕ್ಚರಲ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ಬೋದು. ದ ಈವೆಂಟ್ಸ್ ದಟ್ ಅಕ್ಕರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಆರ್ ಗಿವನ್ ಬಿಲೋ. ರೈಟ್ ದೀಸ್ ಈವೆಂಟ್ಸ್ ಇನ್ ದ ಕರೆಕ್ಟ್ ಆರ್ಡರ್. ಯಾವ್ದು ಫಸ್ಟ್ ಬರುತ್ತೆ ಅಂತ ಹೇಳಿ. ಇಲ್ಲಿ ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬೈ ದ ಕ್ಲೋರೋಫಿಲ್ ಫಸ್ಟ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆನಂತರ ದೆನ್ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ ಫಸ್ಟು, ಇದು ಸೆಕೆಂಡು. ಸ್ಪ್ಲಿಟ್ಟಿಂಗ್ ಆಫ್ ಮಾಲಿಕ್ಯೂಲ್ಸ್, ವಾಟರ್ ಮಾಲಿಕ್ಯೂಲ್ಸ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡಿಂದ ಕಾರ್ಬೋಹೈಡ್ರೇಟ್ಸಿಗೆ ಆಗುತ್ತೆ. ದಟ್ಸ್ ಇಟ್. ಹೌ ಡು ಆಕ್ಸಿನ್ಸ್ ಪ್ರಮೋಟ್ ದ ಗ್ರೋತ್ ಆಫ್ ಟೆಂಡಿಲ್ಸ್ ಆಫ್ ಕ್ಲೈಂಬಿಂಗ್ ಪ್ಲಾಂಟ್ಸ್? ಆ್ಯಸ್ ಇಟ್ ಇಸ್ ಅ ಗ್ರೋತ್ ಹಾರ್ಮೋನ್ ಏನು ಮಾಡುತ್ತೆ? ಟೆಂಡಿಲ್ಸ್ಗಳನ್ನು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಗ್ರೋತ್ ಹಾರ್ಮೋನ್ ಇನ್ನಿತರದ್ದು ಒಂದು ಮೆನ್ಷನ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು ಇನ್ ಯುವರ್ ಓನ್ ವೇ. ಅಡ್ರಿನಲ್ ಸಿಕ್ರೇಟ್ ಇನ್ ಟು ದ ಬ್ಲಡ್. ಅಡ್ರಿನಲಿನ್ ಏನಂತ ಹೇಳ್ತೀವಿ? ಸ್ಟ್ರೆಸ್ ಹಾರ್ಮೋನ್ ಆಗಿರುತ್ತೆ. ಅದರ ಫಂಕ್ಷನ್ ಇಟ್ಕೊಂಡು ಹೇಳಿದರೆ ಸಾಕು. ಫುಡ್ ಚೈನ್ ಈಸಿ ಕ್ವಶನ್. ಡಯಾಗ್ರಾಮ್ ಕೊಟ್ಟಿದ್ದಾರೆ. ಲೇಬಲ್ ಓವೆರಿನ ಮೆಷರ್ ಬರೀಬೇಕು. ಸ್ಟಿಗ್ಮಾನ ಪೋಲನಲ್ಲಿ ಹೇಗಿದೆ ಅದನ್ನು ತಿಳ್ಕೊಡ್ಬೇಕಾಗುತ್ತೆ. ವಾಟ್ ಈಸ್ ದ ರೋಲ್ ಆಫ್ ದ ಫಾಲೋಯಿಂಗ್ ಎನ್ಸೈಮ್ಸ್ ಇನ್ ಹ್ಯೂಮನ್ ಎಲಿಮೆಂಟರಿ ಕೆನಾಲ್? ಟ್ರಿಪ್ಸಿನ್ ಪ್ರೋಟೀನನ್ನು ಡೈಜೆಷನ್ ಮಾಡೋದಕ್ಕೆ, ಅಮಲೈಸ್ ಕಾರ್ಬೋಹೈಡ್ರೇಟ್ಸನ್ನು, ಲಿಪೇಸ್ ಫ್ಯಾಟನ್ನು. ಇಷ್ಟೇ ಬರೆಯೋದಕ್ಕಿಂತನೂ ನೀವು ಏನಾಗಿ ಕನ್ವರ್ಟ್ ಆಗುತ್ತೆ ಅಂತ ಬರೆದ್ರೂ ಒಳ್ಳೆಯದು. ಪ್ರೋಟೀನ್ ಇದ್ದಿದ್ದು ಅಮೈನೋ ಆ್ಯಸಿಡ್ ಆಗುತ್ತೆ, ಫ್ಯಾಟ್ಸ್ ಫ್ಯಾಟಿ ಆ್ಯಸಿಡ್, ಕಾರ್ಬೋಹೈಡ್ರೇಟ್ ಗ್ಲೂಕೋಸಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಕೊಂಡ್ರು ಒಳ್ಳೆಯದು. ಸೊ ಜಸ್ಟಿಫೈ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸೆಕ್ಷುವಲ್ ಟೈಪ್ ಆಫ್ ರಿಪ್ರೊಡಕ್ಷನ್ ಲೀಡ್ಸ್ ಟು ದ ಮೋರ್ ವೇರಿಯೇಷನ್ಸ್. ಯಾಕಂತಂದರೆ ಇಲ್ಲಿ 2 ಪೇರೆಂಟ್ಸ್ ಇನ್ಕ್ಲೂಷನ್ ಇರುತ್ತೆ, ಅಲ್ಲಿ ಗ್ಯಾಮೆಟ್ಸ್ ಇನ್ಕ್ಲೂಷನ್ ಇರುತ್ತೆ. ಸೊ 2 ಪೇರೆಂಟ್ಸಿಂದ ಸಿಗುವಂಥ ವೇರಿಯೇಷನ್ ಡೆಫಿನೆಟ್ಲಿ ಅಲ್ಲಿ ವೇರಿಯೇಷನ್ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ಹೇಳ್ಕೊಬೋದು. ಸೊ ದಿಸ್ ಜಸ್ಟ್ ಫಾರ್ 3 ಮಾರ್ಕ್ಸ್ ಆಗಿರೋದ್ರಿಂದ 3ಕ್ಕೂ ಒಂದೊಂದು ಮಾರ್ಕ್ ಇದೆ ಇಲ್ಲಿ. ಹಾಗಾಗಿ B ಅಷ್ಟೇ ಅಲ್ವಾ? ಓಕೆ. ಸೊ 1.5 ಅಂತ ಅಂದ್ಕೊಳ್ಳಿ. ಇನ್ನು ವುಮೆನ್ಸ್ ಯುಟರಸ್ ದ ರೋಲ್ ಆಫ್ ಪ್ಲೆಸೆಂಟಾ ಈಸ್ ಸಿಗ್ನಿಫಿಕೆಂಟ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಬಿಕಾಸ್ ಪ್ಲೆಸೆಂಟಾನ ಒಂದು ಫಂಕ್ಷನ್ ಹೇಳ್ಕೊಂಡ್ರೆ ಆಗೋದು. ನೀವು ಅದ್ರ ಥ್ರೂನ ಏನಾಗ್ತಾ ಇದೆ, ಮಗುಗೆ ನ್ಯೂಟ್ರಿಯೆಂಟ್ ಸಪ್ಲೈ ಆಗ್ತಾ ಇರುತ್ತೆ. ದಟ್ಸ್ ವೈ ಇದು ಇಂಪಾರ್ಟೆಂಟ್ ಆಗುತ್ತೆ ಆ ಥರ ಹೇಳ್ಕೊಂಡ್ರೆ ಆಯಿತು. ಇಲ್ಲಿ ಡಯಾಗ್ರಾಮ್ ಬ್ರೈನ್ದು ಈಸಿ ಕ್ವೆಶನ್, ಎಕ್ಸ್ಪೆಕ್ಟೆಡ್ ಕ್ವೆಶನ್. ಆ್ಯಂಡ್ F2 ಜನ್ರೇಷನ್ದು ಕೊಟ್ಟಿದ್ದಾರೆ. ಆರಾಮ್ಸೆ ಆ್ಯಂಡ್ ಈಸಿ, ತುಂಬ ಕನ್ಫ್ಯೂಷನ್ ಆಗಿ ಏನೇನೋ ಬರೆಯುವಂಥ ಸಿಚುಯೇಷನ್ ಏನು ಕೊಟ್ಟಿಲ್ಲ ಈ ಚಾಪ್ಟ್ರಲ್ಲಿ. ಆರಾಮಾಗಿ ಬರೆದಿರ್ತೀರ ಕೂಡ. ದೆನ್ ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ರೋಲ್ ಆಫ್ ಹಿಮೋಗ್ಲೋಬಿನ್ ಪಿಗ್ಮೆಂಟ್ಸ್ ಪ್ರೆಸೆಂಟ್ ಇನ್ ಅವರ್ ಬ್ಲಡ್. ಫೋಮ ಕ್ವೆಶನ್. ಅದರಲ್ಲೂ ದಿಸ್ ಇಸ್ ಫಾರ್ 2 ಆ್ಯಂಡ್ ದಿಸ್ ಇಸ್ ಫಾರ್ 2 ಹಾಕೊಟ್ಟಿದ್ದಾರೆ. ಸ್ಟ್ರಾಟಜೀಸ್ ಫಾರ್ ಎಕ್ಸ್ಕ್ರೀಷನ್ ಫೌಂಡ್ ಇನ್ ದ ಪ್ಲಾಂಟ್ಸ್. ಇದು ಸಹಿತ ಈಸಿನೇ, ಬಟ್ ಸುಮಾರು ಜನ ಇದನ್ನು ಡಿಫಿಕಲ್ಟ್ ಅಂತ ಫೀಲ್ ಮಾಡಿದ್ದಾರೆ ಕೂಡ. ಬರಿಬಹುದು. ಹಿಮೋಗ್ಲೋಬಿನಲ್ಲಿ ಅಲ್ಲಿ ಆಕ್ಸಿ ಹಿಮೋಗ್ಲೋಬಿನ್, ಡಿಆಕ್ಸಿ ಹಿಮೋಗ್ಲೋಬಿನ್ ಅಂತ ತೊಗೊಂಡು ಎಲ್ಲಿಂದ ಎಲ್ಲಿ ಹೇಗೆ ಫ್ಲೋ ಆಗುತ್ತೆ ಅಂತ ತೊಗೊಂಡು ಸೆಲ್ ಟು ಲಂಗ್ಸ್ಗೆ ಏನಾಗುತ್ತೆ, ಥ್ರೂ ಹಾರ್ಟ್ ಡಿಆಕ್ಸಿ ಹಿಮೋಗ್ಲೋಬಿನ್ ಹೋಗುತ್ತೆ. ಅಂದರೆ ಇಟ್ ಮೀನ್ಸ್ ಪ್ಯೂರ್ ಬ್ಲಡ್ ವೆಂಟ್ರಿಕಲ್ಸ್ ಥ್ರೂ ಹೋಗುತ್ತೆ ಅಂತ ಹೇಳ್ಕೊಬೋದು. ಅದೇ ನೀವು ಆಕ್ಸಿ ಹಿಮೋಗ್ಲೋಬಿನ್ ಆರ್ಟರೀಸ್ ಥ್ರೂ ಏನಾಗುತ್ತೆ, ಲಂಗ್ಸಿಂದ ಹಾರ್ಟಿಗೆ ಬಂದು ಹಾರ್ಟಿಂದ ಅದರ್ ಪಾರ್ಟ್ಸ್ ಆಫ್ ದ ಬಾಡಿ ಅಥವಾ ಸೆಲ್ಸ್ಗಳಿಗೆ ರೀಚ್ ಆಗುತ್ತೆ. ಈ ಥರ ಹೇಳ್ಕೊಂಡು ಹೋಗ್ಬೋದು. ಅಂದರೆ ಜಸ್ಟ್ ರೋಲ್ ಆಫ್ ಹಿಮೋಗ್ಲೋಬಿನ ಕೆಲಸ ಏನಂತಂದರೆ ಐರನ್ನನ್ನು ಅಥವಾ ಆಕ್ಸಿಜನನ್ನು ಎಲ್ಲ ಕಡೆ ಸಪ್ಲೈ ಮಾಡಿ ಅಲ್ಲಿ ಪ್ರೊಡ್ಯೂಸ್ ಆಗಿರೋ ಕಾರ್ಬನ್ ಡೈಆಕ್ಸೈಡನ್ನು ತೊಗೊಬಂದು ಕೊಡೋವಂಥದ್ದೇ ಕೆಲಸ. ಪ್ಯೂರಿಫಿಕೇಷನ್ ಮಾಡೋವಂಥ ಕೆಲಸನೇ ಇದಾಗಿರೋದು. ಎಕ್ಸ್ಕ್ರಿಷನ್ ಸ್ಟ್ರಾಟಜೀಸ್ಗಳೇನೇನಿದೆ ಇಲ್ಲಿ ನಮಗೆ ರೋಲ್ ಆಫ್ ನಮ್ಮ ಈ ಟ್ರಾನ್ಸ್ಲೊಕೇಶನ್ ಅಥವಾ ಈ ಟ್ರಾನ್ಸ್ಪಿರೇಷನ್ ಕಾನ್ಸೆಪ್ಟು, ಎಕ್ಸ್ಕ್ರಿಷನ್ ಇವನ್ನೇ ಹೇಳ್ಕೊಳ್ತೀರ ಅಷ್ಟೇ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಬಯಾಲಜಿ, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಐ ಹೋಪ್ ಯು ಆಲ್ ರಿಟನ್ ವೆಲ್. ಆ್ಯಂಡ್ ಏನಾದರೂ ಡೌಟ್ ಇದ್ದರೆ ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ. ಆನ್ಸರ್ ಕೀಸ್ ಏನಾದರೂ ಯಾರು ತರಿಸ್ತಿದ್ದೀರಾ ಅಂದರೆ ಅದನ್ನು ಚೆಕ್ ಮಾಡಬೇಕು ಅಂತಂದರೆ ನನಗೂ ಸಹಿತ ಕಳಿಸಿ, ಚೆಕ್ ಮಾಡಿ ಕಳಿಸ್ತೀನಿ. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ಇಫ್ ಯು ಫೌಂಡ್ ಎನಿ ಡಿಫಿಕಲ್ಟೀಸ್ ಇನ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ 0910896. Thank you so much for watching. Bye.